ಅಸೋಸಿಯೇಟ್ ಬಿಲ್ಡರ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಎಬಿಸಿ ಸಂಸ್ಥೆ ವತಿಯಿಂದ ನೂತನವಾಗಿ ನಿರ್ಮಾಣಗೊಳ್ತಾ ಇರುವ ಸಿಗ್ನೇಚರ್ ವಸತಿ ಸಮುಚ್ಚಯದ ಮೊಕಾಫ್ ಫ್ಲಾಟ್ ಉದ್ಘಾಟನೆ ಸಮಾರಂಭವು ಉಡುಪಿ ಬನ್ನಂಜೆ ನಾರಾಯಣಗುರು ಮಂದಿರದಲ್ಲಿ ಸಮೀಪ ನಡೆಯಿತು. ಮುಂಬೈ ಮತ್ತು ದುಬೈಯ ಪೆನಿಸೋಲಾ ಗ್ರೂಪ್ ಆಫ್ ಹೋಟೆಲ್ಸ್ನ ಸಿಎಂಡಿ ಕರುಣಾಕರ ಶೆಟ್ಟಿ ಉದ್ಘಾಟಿಸಿ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಉಡುಪಿ ಶಾಸಕ ಯಶ್ಪಾಲ್ ಎ ಸುವರ್ಣ, ಕಾಪು ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ, ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ, ಉಜ್ವಲ್ ಗ್ರೂಪ್ನ ಪುರುಷೋತ್ತಮ ಪಿ ಶೆಟ್ಟಿ, ಉಡುಪಿ ಕ್ರೀಡಾಯ್ ಅಧ್ಯಕ್ಷ ಮನೋಹರ್ ಎಸ್ ಶೆಟ್ಟಿ, ಸಹಕಾರಿ ಯೂನಿಯನ್ ಅಧ್ಯಕ್ಷ ಜಯಕರ್ ಶೆಟ್ಟಿ ಇಂದ್ರಾಳಿ, ಮಾಂಡವಿ ರಿಯಲ್ ಎಸ್ಟೇಟ್ ಡೆವಲಪರ್ಸ್ನ ಡಾಕ್ಟರ್ ಜೆರಿ ವಿನ್ಸೆಂಟ್ ಡಯಾಜ್, ಕಾಂಚನ ಹುಂಡಾಯಿನ ಎಂಡಿ ಪ್ರಸಾದ್ ರಾಜ್ ಕಾಂಚನ್, ನಗರಸಭೆ ಅಧ್ಯಕ್ಷ ಪ್ರಭಾಕರ್ ಶೆಟ್ಟಿ, ಉಡುಪಿ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ರಮೇಶ್ ಕಾಂಚನ್, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ದಿನಕರ್ ಹೇರೂರು, ನಗರಸಭೆ ಸದಸ್ಯ ಸವಿತಾ ಹರೀಶ್ ರಾಮ್, ಕಾಂಗ್ರೆಸ್ ಮುಖಂಡ ದಿನೇಶ್ ಶೆಟ್ಟಿ ಮೊಳಹಳ್ಳಿ, ಮುನಿಯಾಲು ಕೃಷ್ಣಯ್ಯ ಶೆಟ್ಟಿ, ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ, ಸಂಸ್ಥೆಯ ಆಡಳಿತ ಪಾಲುದಾರ ಪುರುಷೋತ್ತಮ್ ಪಟೇಲ್ ಉಪಸ್ಥಿತರಿದ್ದರು. ಮಖಾನ್ ಎಂಬ ಒಂದು ಮಾತಿತ್ತು. ಇವತ್ತು ರೊಟ್ಟಿಗೆ ಏನು ಕಮ್ಮಿ ಇಲ್ಲ, ತಿಂದಿದ್ದು ಜಾಸ್ತಿ ಆದರೂ ಡ್ರಮ್ನಲ್ಲಿ ಹಾಕ್ತಾ ಇದ್ದಾರೆ. ಪಾಪದ ಕೆಲಸ. ಅದರ ನಂತರ ಬಟ್ಟೆ ಬರೆಗಳು ಇಷ್ಟು ಸಿಗ್ತೇವೆ ಅಂದರೆ ಒಂದು ತಗೊಂಡು ಎರಡು ಉಚಿತವಾಗಿ ಸಿಕ್ಕಿ ಇವತ್ತು ಅದು ಸಹ ಜನಗಳು ಹರಿದು ಬಿಸಾಡ್ತಾರೆ ಅಥವಾ ನೆಲ ಒರೆಸಲಿಕ್ಕೆ ಇರ್ತಾರೆ, ಒಂದೆರಡು ಸರ್ತಿ ಹಾಕಿಕೊಡ್ತಾರೆ. ಅದು ಸಹ ಕೊರತೆ ಇಲ್ಲ. ಈಗ ನಮ್ಮ ಭಾರತದಲ್ಲಿರೋ ಕೊರತೆ ಏನಂದರೆ ಸಿರಿ ಮನೆ ಕಟ್ಟುವುದೆಂದರೆ ಅಷ್ಟು ಸುಲಭ ಇಲ್ಲ. ಇವತ್ತು ಸಹ ಪ್ರಾಯಶಃ ಒಂದು 15-20 ಕೋಟಿ ಜನರಿಗೆ ಮನೆ ಇಲ್ಲ. ಅದರಲ್ಲಿ 10 ಕೋಟಿ ಜನ ಜೋಪಡದಲ್ಲಿ ದಿನವನ್ನು ಕಳೆಯುತ್ತಾ ಇದ್ದಾರೆ ಕುಟುಂಬದಲ್ಲಿ. ಬಹಳ ಕಷ್ಟದ. ನಮ್ಮ ಸರ್ಕಾರ ಪದೇ ಇದೇ ಹೇಳ್ತಾ ಉಂಟು, 25ರಲ್ಲಿ ಭಾರತದ ಪ್ರತಿಯೊಬ್ಬರಿಗೆ ಒಂದೊಂದು ಮನೆ ಸಿಗಲೇಬೇಕೆಂದು. 25 ಆಯಿತು, ನಾಳೆ 30 ಹೇಳ್ತಾರೆ, ನಾಳ್ದು 35, 40, 50ವರೆಗೆ ಹೋಗ್ತದೆ. ಆದರೆ ಮನೆ ಯಾರಿಗೂ ಸಿಗದೆ ನಾನು ನೋಡಲಿಲ್ಲ. ಆದರೆ ನಮ್ಮಂಥ ಬಿಲ್ಡರಿಗೆ ಸರ್ಕಾರ ಏನಾದರೂ ಸಹಾಯ ಮಾಡಿದರೆ ಅಥವಾ ಸಬ್ಸಿಡಿ ಕೊಟ್ಟರೆ ಖಂಡಿತವಾಗಿ ಬಡವರಿಗೆ ನಾವು ಮನೆ ಕಟ್ಟಿಕೊಡಬಹುದು. ಸರ್ಕಾರದಂತ ಆಗದಂತ ಕೆಲಸವನ್ನು ಇವತ್ತು ನಾವು ಬಿಲ್ಡರ್ಸ್ಗಳು ಮಾಡಿ ತೋರಿಸ್ತಾ ಇದ್ದೇವೆ.